ನೀಟ್ ಮಸೂದೆ ಮೇಲಿನ ಚರ್ಚೆಗೆ ವಿಪಕ್ಷಗಳು ಈಗ ಸಿದ್ಧತೆ ಮಾಡಿಕೊಂಡಿವೆ. ಅಂದರೆ ಈ ತಿದ್ದುಪಡಿ ಮಸೂದೆ 2026 ಅದರ ಮೇಲಿನ ಚರ್ಚೆಗೆ ಪ್ಲಾನ್ ಮಾಡಿಕೊಂಡಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕಸರತ್ತುಗಳಾದವು. ಓಂ ಬಿರ್ಲಾ ಸಂಧಾನ ಮಾಡಿದರು. ಅಂತೂ ಇಂತೂ ಆ ಸಂಧಾನ ಯಶಸ್ಸು ಕಂಡಿದೆ. ಗೊಂದಲ ಬಗೆಹರಿದಿದೆ. ಇದರ ಜೊತೆಗೆ ನಿನ್ನೆ ಚರ್ಚೆ ಶುರುವಾಗುತ್ತೆ. ಅದಕ್ಕೋಸ್ಕರ ವಿಪಕ್ಷಗಳು ರೆಡಿಯಾಗಿವೆ. ಈ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ಕಲಾಪ. ಇಂಥ ಸಂದರ್ಭದಲ್ಲಿ ಕಲಾಪ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆನೇ. ಇನ್ನು NDA ಸಂಸದೀಯ ಸಭೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡ್ತಾರೆ. ಸಂಸತ್ ಭವನದಲ್ಲಿ NDA ಸಂಸದೀಯ ಪಕ್ಷದ ಸಭೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ನೀಟ್ ಮಸೂದೆ ಮೇಲಿನ ಚರ್ಚೆ, ಅದಕ್ಕೆ ವಿಪಕ್ಷಗಳು ರೆಡಿಯಾಗಿರುವಂಥದ್ದು ದೊಡ್ಡ ಕಸರತ್ತಾಯಿತು ಬಿಡಿ. ಅದಾದಮೇಲೆ ಏನು ಅಂದರೆ ಈ ಓಂ ಬಿರ್ಲಾ ಅವರು ಸಾಕಷ್ಟು ಎಫರ್ಟ್ ಹಾಕಿ ಒಂದು ಸಂಧಾನ ಮಾಡಿದ್ರು. ಅಂತೂ ಇಂತೂ ವಿಪಕ್ಷಗಳು ಒಪ್ಕೊಂಡಿವೆ. ವಿಪಕ್ಷಗಳು ಕೂಡ ರೆಡಿಯಾಗಿವೆ. ಇಲ್ಲಿ ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ ಒಂದು ವಾರದಿಂದ ಕಲಾಪ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಕಲಾಪ ಎಷ್ಟು ಮಟ್ಟಿಗೆ ಗಲಾಟೆಗೆ ಬಲಿಯಾಗಿದೆ, ನಾವು ಅದನ್ನು ನೋಡಿದ್ದೀವಿ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಸಂಸತ್ ಭವನದಲ್ಲಿ NDA ಸಂಸದೀಯ ಪಕ್ಷದ ಸಭೆ ಆಗುತ್ತೆ. ಮೋದಿ ನೇತೃತ್ವದಲ್ಲಿ ನಡೆಯುವಂಥ ಈ ಸಂಸದೀಯ ಸಭೆ, ಈ ಸಭೆಯನ್ನು ಉದ್ದೇಶಿಸಿ ಮೋದಿ ಮಾತನಾಡುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಏನಂತೀರಿ? ಹೌದು ರಂಗನಾಥ್, ನಿನ್ನೆ ಅಷ್ಟೇ ಪರೀಕ್ಷಾ ಅಕ್ರಮಗಳ ತಡೆ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಈ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ನಿನ್ನೆ ಚರ್ಚೆಗೆ ಲೋಕಸಭಾ ಸ್ಪೀಕರ್ ಅಂತ ಓಂ ಬಿರ್ಲಾ ಅವರು ವಿಪಕ್ಷಗಳನ್ನು ಕೋರಿದ್ರು ಚರ್ಚೆಯಲ್ಲಿ ಭಾಗವಹಿಸಿ ಅಂತ. ಆದರೆ ವಿಪಕ್ಷಗಳು ಅಮಿತ್ ಶಾ ಅವರ ಏನು ಕ್ಷಮೆ ಯಾಚಿಸಬೇಕು ಮತ್ತು ಲೋಕಸಭೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿಯ ಮೇಲೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ವು. ನಿನ್ನೆ ಇಡೀ ದಿನ ಯಾವುದೇ ರೀತಿಯಾದ ಚರ್ಚೆ ಆಗಲಿಲ್ಲ. ಮತ್ತೆ ನಿನ್ನೆ ಲೋಕಸಭಾ ಸ್ಪೀಕರ್ ಅಂತ ಓಂ ಬಿರ್ಲಾ ಅವರು ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷದ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿದ್ರು, ಸಂಧಾನವನ್ನ ಮಾಡಿದ್ರು. ಲೋಕಸಭಾ ಸ್ಪೀಕರ್ ಏನು ಮಾತುಕತೆಯನ್ನ ಮಾಡಿದ್ರು ಅದು ಯಶಸ್ವಿಯಾಗಿದೆ. ಇವತ್ತಿನಿಂದ ವಿರೋಧ ಪಕ್ಷಗಳು ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತೀವಿ ಅನ್ನುವಂತಹದನ್ನ ಹೇಳಿದ್ದಾರೆ. 11 ಗಂಟೆಗೆ ಲೋಕಸಭಾ ಅಧಿವೇಶನ ಆರಂಭ ಆಗುತ್ತೆ. ಸದನ ಆರಂಭ ಆದ ತಕ್ಷಣ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಸಿಗಬಹುದು. ಇಲ್ಲ ಅಂತಂದ್ರೆ ನೇರವಾಗಿ ಈ ಒಂದು ಮಸೂದೆಯ ಮೇಲಿನ ಚರ್ಚೆಗೆ ಅವಕಾಶ ಸಿಗಬಹುದು. ಸುಮಾರು 6 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಇದೆ ಅನ್ನುವಂಥದ್ದನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿದ್ದಾರೆ. ಇವತ್ತು ಸಂಜೆ ಒಳಗೆ ಎಲ್ಲ ರೀತಿಯ ಚರ್ಚೆ ಆಗ್ಬೋದು. ಆಡಳಿತ ಹಾಗೂ ವಿರೋಧ ಪಕ್ಷಗಳಿಂದಲೂ ಕೂಡ ಚರ್ಚೆಯಲ್ಲಿ ಸಂಸದರು ಭಾಗಿಯಾಗ್ತಾರೆ. ಆಡಳಿತ ಪಕ್ಷದಿಂದ ಬಹುತೇಕ ಯುವ ಸಂಸದರೇ ಮಾತಾಡಬೇಕು ಅನ್ನುವಂತಹ ಸೂಚನೆಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು. ಯಾಕಂದ್ರೆ ಹೊಸ ಪೀಳಿಗೆಯ ಯುವಕರನ್ನ ಕನೆಕ್ಟ್ ಆಗಬೇಕು, ಅದರಲ್ಲೂ ಈ ಪರೀಕ್ಷಾ ಅಕ್ರಮ ತಡೆಗಳ ಮಸೂದೆಯಲ್ಲಿ ಮಾತಾಡಬೇಕು ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರೇ ಮಾತಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಈ ಒಂದು ಲೋಕಸಭೆ ಸದನ ಆರಂಭಕ್ಕೂ ಮುಂಚೆ NDA ಸಂಸದೀಯ ಮಂಡಳಿಯ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸತ್ ಆವರಣದಲ್ಲಿ ಒಂದು ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಬಹು ಮುಖ್ಯವಾಗಿ ಇವತ್ತಿನ ಬಿಲ್ ಏನು ಮೇಲೆ ಚರ್ಚೆ ಆಗುತ್ತೆ, ಸಂಸದರು ಯಾವ ರೀತಿಯಾಗಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು, ಯಾವ್ಯಾವ ವಿಷಯಗಳನ್ನು ಎತ್ತಬೇಕು, ಮತ್ತೆ ಈ ಮಸೂದೆಯಲ್ಲಿ ಇರ್ತಕ್ಕಂತಹ ಒಳ್ಳೆ ಅಂಶಗಳೇನು, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಮಸೂದೆಯಲ್ಲಿ ಯಾವ್ಯಾವ ಅಂಶಗಳನ್ನ ತರಲಾಗಿದೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಸಂಸದರಿಗೆ ಏನು ಮನವರಿಕೆ ಮಾಡಿಕೊಳ್ಳಲಿದ್ದಾರೆ. ಈ ಮನವರಿಕೆ ಮಾಡಿಕೊಡುವಂತಹ ವಿಚಾರ ಲೋಕಸಭೆಯಲ್ಲಿ ಸಮರ್ಥವಾಗಿ ವಾದ ಮಂಡಿಸಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಇವತ್ತು ಎಲ್ಲರಿಗೂ ಕೂಡ ಒಂದು ಆಶಾಭಾವನೆ ಇದೆ. ಇವತ್ತು ಮಸೂದೆಯ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ಚರ್ಚೆ ಆಗುತ್ತೆ, ಮತ್ತೆ ಸಂಜೆಯ ವೇಳೆಗಾಗಲೇ ಈ ಬಿಲ್ ಪಾಸ್ ಆಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ಅಂಶವನ್ನ ನಾವು ಗಮನಿಸಬೇಕಾಗುತ್ತೆ. ರಂಗನಾಥ್, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗೆ.